ಉತ್ತರಾಖಂಡದ ರಾಮಲೀಲಾ ಮೈದಾನದಲ್ಲಿ ಇದೇ ಆಗಸ್ಟ್ 8ರಂದು ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಷಣ ಮಾಡಿದ್ರು. ಅದಾಗಿ 3 ದಿನಗಳ ನಂತರ ಆ ಮೈದಾನದ ವೇದಿಕೆಯನ್ನು ಕೆಲವರು ಗಂಗಾಜಲ ಬಳಸಿ ಶುದ್ಧೀಕರಣ ಮಾಡಿದ್ದಾರೆ ಅನ್ನೋದು ಸುದ್ದಿ. ಹಾಗೆ ಆ ವೇದಿಕೆಯಲ್ಲಿ ಹೋಮ ಹವನ ನಡೆಸಿದವರು ರಾಮನ ಹೆಸರಿನ ಯಾವುದೋ ಸಂಘಟನೆಯವರು ಎನ್ನುವ ಕಾರಣಕ್ಕೆ ವಿವಾದ ಭಾರೀ ಭುಗಿಲೆದ್ದಿದೆ. ಈ ಬಗ್ಗೆ ಕಾಂಗ್ರೆಸ್ ಪಕ್ಷವಂತೂ ದೊಡ್ಡ ಹೋರಾಟವನ್ನೇ ರೂಪಿಸಿ ದೇಶದ ಮೂಲೆ ಮೂಲೆಯಲ್ಲಿ ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರಂತೂ ತನ್ನನ್ನು ಹಾಗೂ ಇಡೀ ದಲಿತ ಸಮುದಾಯವನ್ನು ಅವಮಾನಿಸುವ ಜಾತಿ ತಾರತಮ್ಯದ ಮನಸ್ಥಿತಿ ಇದಾಗಿದೆ ಅಂತ ರಾಜ್ಯಸಭೆಯಲ್ಲಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಕೃತ್ಯವು ತಮಗೆ ಅಸ್ಪೃಶ್ಯತೆಯ ನೋವನ್ನುಂಟು ಮಾಡಿದೆ ಅಂತ ಅವರು ಅತೀವ ದುಃಖ ತೋಡಿಕೊಂಡಿದ್ದಾರೆ. ದೇಶವು ವೈಜ್ಞಾನಿಕವಾಗಿ ಮಂಗಳ ಗ್ರಹವನ್ನೇ ತಲುಪಿದ್ದರೂ ಇನ್ನೂ ಇಂತಹ ಅಸ್ಪೃಶ್ಯತೆಯ ಆಚರಣೆ ಯಾಕೆ ಚಾಲ್ತಿಯಲ್ಲಿದೆ ಅಂತ ಕಾಂಗ್ರೆಸ್ ಪಕ್ಷದವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅಸ್ಪೃಶ್ಯತೆ ಆಚರಣೆಯ ಉದ್ದೇಶದೊಂದಿಗೆ ಇಂತಹ ಘಟನೆಯೊಂದು ನಡೆದಿದ್ರೆ ಅದು ಖಂಡಿತ ಯಾರು ಒಪ್ಪಲು ಸಾಧ್ಯವೇ ಇಲ್ಲದಂತಹ ಪ್ರಸಂಗ. ಆದರೆ ನಿಮಗೆ ಗೊತ್ತಾ, ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷ ಕೂಡ ನಿರಂತರವಾಗಿ ಇದೇ ರೀತಿಯ ಶುದ್ಧೀಕರಣಗಳನ್ನು, ಅಸ್ಪೃಶ್ಯತೆಯ ಆಚರಣೆಗಳನ್ನು ಮಾಡಿಕೊಂಡು ಬಂದಿದೆ. ಕರ್ನಾಟಕದ ಒಂದು ಉದಾಹರಣೆಯನ್ನು ನೋಡೋಣ. ಬಿಜೆಪಿ ನಾಯಕಿ ಶೋಭಾ ಕರಂದ್ಲಾಜೆ ಅವರು ಕರ್ನಾಟಕ ಸರ್ಕಾರದಲ್ಲಿ ಇಂಧನ ಸಚಿವೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಪವಿತ್ರ ಆಷಾಢ ಮಾಸದ ಪ್ರಯುಕ್ತ ಮೈಸೂರಿನ ಚಾಮುಂಡಿ ಬೆಟ್ಟದ ಮೆಟ್ಟಿಲುಗಳನ್ನು ಬರಿಗಾಲಲ್ಲಿ ಹತ್ತಿ ಶ್ರೀ ಚಾಮುಂಡೇಶ್ವರಿಯ ದರ್ಶನ ಮಾಡಿದ್ರು. ಆಗ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರ ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದ ಮುಖಂಡರು ಮತ್ತು ಕಾರ್ಯಕರ್ತರು ಶೋಭಾ ಕರಂದ್ಲಾಜೆ ಅವರ ಭೇಟಿಯಿಂದ ಚಾಮುಂಡಿ ಬೆಟ್ಟದ ಹಾಗೂ ಮೆಟ್ಟಿಲುಗಳ ಪಾವಿತ್ರತೆ ಹಾಳಾಗಿದೆ ಎಂದು ಹೇಳಿ ಮೆಟ್ಟಿಲುಗಳನ್ನು ತೊಳೆದು ಶುದ್ಧೀಕರಣ ಮಾಡಿದ್ರು. ಹಾಗಾದ್ರೆ ಇದು ಏನು? ಮಹಿಳೆಯೊಬ್ಬಳ ವಿರುದ್ಧ ಕಾಂಗ್ರೆಸ್ ನಡೆಸಿದ ಅಸ್ಪೃಶ್ಯತೆಯ ಆಚರಣೆ ಅಲ್ವಾ? ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರಾಗಿದ್ದ, ಕೇಂದ್ರ ಸಚಿವರೂ ಆಗಿದ್ದ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗ ತಮ್ಮ ಪಕ್ಷದವರೇ ನಡೆಸಿದ ಇಂತಹ ಅಸ್ಪೃಶ್ಯತೆ ಆಚರಣೆಯ ವಿರುದ್ಧ ಏನು ಕ್ರಮ ಕೈಗೊಂಡಿದ್ರು? ಇನ್ನೊಂದು ಉದಾಹರಣೆ ಕೊಡ್ತೇನೆ ಕೇಳಿ. ರಸ್ತೆ ದುರಸ್ತಿ ಕಾರ್ಯ ವಿಳಂಬ ಖಂಡಿಸಿ ಕೇರಳದ LDF ಪಕ್ಷದ ಗೀತಾ ಗೋಪಿ ಎನ್ನುವ ದಲಿತ ಶಾಸಕಿಯೊಬ್ಬರು ಅಲ್ಲಿಯ PWD ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಅಧಿಕಾರಿಗಳು ನೀಡಿದ ಭರವಸೆಯ ಮೇರೆಗೆ ಆ ಶಾಸಕಿ ತಮ್ಮ ಪ್ರತಿಭಟನೆಯನ್ನು ಕೈಬಿಟ್ಟು ಕಚೇರಿಯಿಂದ ಹೊರಬರುತ್ತಿದ್ದ ಹಾಗೆ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಆ ದಲಿತ ಶಾಸಕಿ ಪ್ರತಿಭಟನೆ ನಡೆಸಿದ ಸ್ಥಳ ಮತ್ತು ಕಚೇರಿಗೆ ಸಗಣಿ ನೀರು ಸಿಂಪಡಿಸಿ ಶುದ್ಧೀಕರಣ ಮಾಡಿದ್ರು. ಹಾಗಾದ್ರೆ ಇದೇನು? ದಲಿತ ಶಾಸಕಿ ಪ್ರತಿಭಟನೆ ನಡೆಸಿದ ಜಾಗಗಳಿಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಗಣಿ ನೀರು ಸಿಂಪಡಿಸಿ ಶುದ್ಧೀಕರಣ ಮಾಡಿದ್ದು ಅಸ್ಪೃಶ್ಯತೆ ಅಲ್ವಾ? ಅಲ್ಲ ಅನ್ನೋದಾದ್ರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದ ವೇದಿಕೆಯನ್ನು ಶುದ್ಧೀಕರಣ ಮಾಡಿದ್ದು ಮಾತ್ರ ಹೇಗೆ ತಪ್ಪಾಗ್ತದೆ? ಕಾಂಗ್ರೆಸ್ ಮಾಡಿದ್ರೆ ಚಮತ್ಕಾರ, ಇತರರು ಮಾಡಿದ್ರೆ ಬಲಾತ್ಕಾರ ಅನ್ನೋ ಕಾನೂನೇನಾದ್ರೂ ಇದೆಯಾ? ಇನ್ನೊಂದು ಘಟನೆ ಹೇಳ್ತೇನೆ ಕೇಳಿ. ಇದು ನಡೆದಿದ್ದು ಗುಜರಾತಿನ ವಡೋದರದಲ್ಲಿ. ಆಗಿನ ಕೇಂದ್ರ ಸಚಿವೆ ಮೇನಕಾ ಗಾಂಧಿ ಮತ್ತು ಹಲವು ಬಿಜೆಪಿ ನಾಯಕರು ಅಂಬೇಡ್ಕರ್ ಅವರ 127ನೇ ಜನ್ಮ ದಿನಾಚರಣೆಯಂದು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿದ್ರಿಂದ ಆ ಪ್ರತಿಮೆಗೆ ಮೈಲಿಗೆಯಾಗಿದೆ ಅಂತ ಆರೋಪಿಸಿ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರ ಕಾಂಗ್ರೆಸ್ ಪರವಿರುವ ಕೆಲವು ದಲಿತ ಸಂಘಟನೆಗಳು ಬಾಬಾ ಸಾಹೇಬರ ಪುತ್ಥಳಿಯ ಮೇಲೆ ಹಾಲು ಸುರಿದು ಶುದ್ಧೀಕರಣ ಮಾಡಿತು. ಹಾಗಾದ್ರೆ ಇದೇನು? ಅಸ್ಪೃಶ್ಯತೆ ಅಲ್ವಾ? ಹಾಗೆ ಅಸ್ಪೃಶ್ಯತೆ ಆಚರಣೆ ಮಾಡಿದವರನ್ನು ಜೈಲಿಗೆ ಹಾಕಿ ಅಂತ ಖರ್ಗೆ ಅವರು ಯಾಕೆ ರಾಜ್ಯಸಭೆಯಲ್ಲಿ ನಿಂತು ಕೂಗಾಡಲಿಲ್ಲ? ಇನ್ನೊಂದು ಘಟನೆ ಹೇಳ್ತೇನೆ ಕೇಳಿ. ಇದು ನಡೆದಿದ್ದು ಉತ್ತರ ಪ್ರದೇಶದ ಮೀರತ್ನಲ್ಲಿ. ಆಗ ಬಿಜೆಪಿ ರಾಜ್ಯ ಕಾರ್ಯದರ್ಶಿಯಾಗಿದ್ದ ಸುನಿಲ್ ಬನ್ಸಾಲ್ ಅವರನ್ನು ಮೀರತ್ನಲ್ಲಿದ್ದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದ್ರು. ಆ ಕಾರ್ಯಕ್ರಮ ಮುಗಿಯುತ್ತಿದ್ದಂತೆಯೇ ಕಾಂಗ್ರೆಸ್ ಬೆಂಬಲಿತ ಕೆಲ ವಕೀಲರು ಮತ್ತು ದಲಿತ ಮುಖಂಡರು ಪ್ರತಿಮೆಯ ಬಳಿ ತೆರಳಿ ಗಂಗಾಜಲ ಮತ್ತು ಹಾಲನ್ನು ಸುರಿದು ಅಂಬೇಡ್ಕರ್ ಪ್ರತಿಮೆಯನ್ನು ಶುದ್ಧೀಕರಿಸಿದ್ರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಭೆಗೆ ಬಿಜೆಪಿ ಮತ್ತು RSS ಮುಖಂಡರು ಮಾಲಾರ್ಪಣೆ ಮಾಡುವ ಮುಖಾಂತರ ಮೈಲಿಗೆ ಮಾಡಿದ್ದಾರೆ ಅನ್ನೋದು ಅವರು ಬಹಿರಂಗವಾಗಿ ನೀಡಿದ ಹೇಳಿಕೆ. ಹಾಗಾದ್ರೆ ಇದು ಅಸ್ಪೃಶ್ಯತೆ ವ್ಯಾಪ್ತಿಯೊಳಗೆ ಬರೋದಿಲ್ವಾ? ಭಾರತ ಮಂಗಳ ಗ್ರಹದ ಮೇಲೆ ತಲುಪಿದ ಮೇಲೂ ಕಾಂಗ್ರೆಸ್ ಬೆಂಬಲಿತ ವಕೀಲರು ಅಂಬೇಡ್ಕರ್ ಪ್ರತಿಮೆಗೆ ಮೈಲಿಗೆ ಆಯ್ತು ಅಂತ ನಂಬುದು ಮೂರ್ಖತನ ಅನಿಸೋದಿಲ್ವಾ? ಮೈಲಿಗೆಯ ನೆಪದಲ್ಲಿ ಬಡ ಮಕ್ಕಳಿಗೆ ಸಿಗಬೇಕಾದ ಹಾಲನ್ನು ಅಂಬೇಡ್ಕರ್ ಅವರ ಕಲ್ಲಿನ ಪ್ರತಿಮೆಯ ಮೇಲೆ ಸುರಿಯೋದು ಮೌಢ್ಯ ಅಂತ ಯಾರಿಗೂ ಅನಿಸೋದೇ ಇಲ್ವಾ? ಹಾಗಾದ್ರೆ ಖರ್ಗೆ ಅವರೇ, ನಿಮ್ಮ ನೇತೃತ್ವದಲ್ಲಿ ಅಸ್ಪೃಶ್ಯತೆ ಆಚರಿಸಿದರೆ ಅದನ್ನು ಸರಿ ಅಂತ ಇಡೀ ದೇಶ ಒಪ್ಪಿಕೊಳ್ಬೇಕಾ? ಇದೆಂತ ಮನಸ್ಥಿತಿ ನಿಮ್ಮದು?